ಬೀದರ್ನ ಹುಮ್ನಾಬಾದ್ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಐತಿಹಾಸಿಕ ಗುರುಗಂಗಾ ಹಳ್ಳಕ್ಕೆ ವಿಷಕಾರಿ ಕೆಮಿಕಲ್ ನೀರನ್ನು ಬಿಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಮಿಕಲ್ ತ್ಯಾಜ್ಯದಿಂದ ಕಪ್ಪು ಬಣ್ಣಕ್ಕೆ ತಿರುಗಿದೆ ಹಳ್ಳದ ನೀರು. ಬೀದರ್ನ ಹುಮ್ನಾಬಾದ್ ಕೆಮಿಕಲ್ ಫ್ಯಾಕ್ಟರಿ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ಐತಿಹಾಸಿಕ ಗುರುಗಂಗಾ ಹಳ್ಳಕ್ಕೆ ವಿಷಕಾರಿ ಕೆಮಿಕಲ್ ನೀರನ್ನು ಬಿಡಲಾಗಿದೆಯಂತೆ. ಸದ್ಯ ಈ ಕೆಮಿಕಲ್ ತ್ಯಾಜ್ಯದಿಂದ ಆ ಹಳ್ಳದ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ. ವಿಷಕಾರಿ ನೀರು ಕುಡಿದು 10 ಜಾನುವಾರುಗಳು ಕೂಡ ಸಾವನ್ನಪ್ಪಿರುವಂಥದ್ದು. ಸದ್ಯ ಜನರ ಆರೋಗ್ಯಕ್ಕೂ ಕೂಡ ಈ ಕೆಮಿಕಲ್ ನೀರಿನ ಭೀತಿ ಈಗ ಕಾಡ್ತಾ ಇದೆ. ಚರ್ಮರೋಗ, ಕ್ಯಾನ್ಸರ್ ಭೀತಿಯಲ್ಲಿ ಗ್ರಾಮದ ಜನ ಭಯಭೀತರಾಗಿದ್ದಾರೆ. ಈ ಫ್ಯಾಕ್ಟರಿ ಮಾಲೀಕರ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ನೋಡಿ, ಗುರುಗಂಗಾ ಹಳ್ಳ ಉಳಿಸೋಕೆ ಈಗ ಅಲ್ಲಿನ ಜನರು ಒಂದು ಹೊಸ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಅದು ಕೂಡ ಗುರುಗಂಗಾ ಉಳಿಸಿ ಅಭಿಯಾನ ಸದ್ಯ ಶುರುವಾಗಿರುವಂಥದ್ದು. ಅಂತರ್ಜಲಕ್ಕೂ ಕೂಡ ವಿಷಕಾರಿ ನೀರಿನ ಆತಂಕ ಈಗ ಪ್ರಸಕ್ತ ಕಾಡ್ತಾ ಇರುವಂಥದ್ದು. ಸದ್ಯ ಹಲವು ಗ್ರಾಮಗಳಿಗೆ ಈ ಜಲ ಮಾಲಿನ್ಯದ ಭೀತಿ ಶುರುವಾಗಿದೆ. ಗುರುಗಂಗಾ ನೀರು ಮತ್ತೊಂದು ಕಡೆ ಕಾರಂಜಾ ಜಲಾಶಯ ಸೇರ್ತಾ ಇರೋದ್ರಿಂದ ಬಹಳ ಆತಂಕವನ್ನ ಅಲ್ಲಿನ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಮಿಕಲ್ ಫ್ಯಾಕ್ಟರಿಗಳ ವಿರುದ್ಧ ಗ್ರಾಮಸ್ಥರು ಸದ್ಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಗುರುಗಂಗಾ ಎಂಬ ಪ್ರದೇಶ, ಅಲ್ಲಿನ ನೀರಿದೆಯಲ್ಲ, ಅದು ಕಾರಂಜಾ ಎಂಬ ಜಲಾಶಯಕ್ಕೆ ಹೋಗಿ ಸೇರ್ತಾ ಇದೆ. ಸೊ ಆ ನೀರನ್ನ ಕುಡಿತಾರೆ, ಅಲ್ಲಿನ ಜಾನುವಾರುಗಳು ಕೂಡ ಇರುತ್ತೆ, ಜೊತೆಗೆ ಅಲ್ಲಿರುವಂತಹ ಮೀನುಗಳು, ಹಾಗೆ ಆ ಸೀ ಫುಡ್ಸ್ ನ ಅಲ್ಲಿನ ಜನರು ಕೂಡ ತಿನ್ನುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿನ ಜನರು ಬಹಳ ದೊಡ್ಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಹಲವು ಗ್ರಾಮಗಳಿಗೆ ಈ ಒಂದು ಜಲ ಮಾಲಿನ್ಯದ ಭೀತಿ ಈಗ ಎದುರಾಗಿರುವಂತದ್ದು. ಸದ್ಯ ಅಂತರ್ಜಲಕ್ಕೂ ವಿಷ ಹಾಕ್ತಾರೆ, ವಿಷ ಬಿಡ್ತಾರೆ ಅಂತ ಅಂದ್ರೆ ಎಂಥ ಕೆಮಿಕಲ್ ಫ್ಯಾಕ್ಟರಿ ಇರ್ಬೋದು, ಎಂಥ ಕೆಮಿಕಲ್ ಫ್ಯಾಕ್ಟರಿಯ ಜನರು ಇರ್ಬೋದು. ಸೊ ಈಗ ಗುರುಗಂಗಾ ಹಳ್ಳ ಉಳಿಸೋಕೆ ಅಲ್ಲಿನ ಜನರು ಒಂದು ಹೊಸ ಅಭಿಯಾನವನ್ನ ಕೂಡ ಶುರು ಮಾಡಿದ್ದಾರೆ. ಅದು ಗುರುಗಂಗಾ ಉಳಿಸಿ ಅಭಿಯಾನ. ಯಾಕಂತಂದ್ರೆ ಈ ನೀರನ್ನ ಬಹಳಷ್ಟು ಜಾನುವಾರುಗಳು ಕುಡಿಯುತ್ತೆ. ಒಂದೊಂದು ಸಂದರ್ಭದಲ್ಲಿ ಜನರು ಹೋಗಿದ್ರು ಅಂತ ಆದ್ರೆ ಬಳಸ್ತಾರೆ, ಅದನ್ನ ಕೈ ತೊಳ್ಕೊಂತಾರೆ, ಬಟ್ಟೆ ಹೋಗ್ಕೊಳ್ತಾರೆ. ಸೊ ಕೆಮಿಕಲ್ ಫ್ಯಾಕ್ಟರಿ ಅದು ಯಾವ ತರದ ಕೆಮಿಕಲ್ಲು, ಅದು ಮನುಷ್ಯರಿಗೆ ಕುಡಿದ್ರು ಒಳ್ಳೇದು, ಚರ್ಮಕ್ಕೆ ಯಾವ ಒಂದು ಪರಿಸ್ಥಿತಿ ತಂದಿಡುತ್ತೆ, ಜಾನುವಾರುಗಳಿಗೆ ಸತ್ತೋಗಿದವಲ್ಲ, ಅದ್ ಏನ್ ಮಾಡೋದು ಇವಾಗ. ಸದ್ಯ ಈ ನೀರಿಂದ ಚರ್ಮ ರೋಗ, ಕ್ಯಾನ್ಸರ್ ಭೀತಿಯಲ್ಲಿ ಗ್ರಾಮದ ಜನ ಭಯಭೀತರಾಗಿದ್ದಾರೆ. ಜನರ ಆರೋಗ್ಯಕ್ಕೂ ಕೂಡ ಈಗ ಕೆಮಿಕಲ್ ಒಂದು ನೀರಿನ ಭೀತಿ ಕಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿನ ಪಟ್ಟಣ ಪಂಚಾಯತ್ ಆಗಿರ್ಬೋದು, ಅಲ್ಲಿನ ಪಂಚಾಯತ್ ಏನ್ ಮಾಡ್ತಾ ಇದ್ದಿಲ್ಲ, ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸಂಬಂಧಪಟ್ಟವರು ಇಷ್ಟು ಜಾನುವಾರುಗಳು ಸಾಯ್ತಾ ಇದೆ, ಜನರು ಭೀತಿಯಲ್ಲಿದ್ದಾರೆ, ಈ ಒಂದು ನೀರನ್ನ ಮುಟ್ಟೋದ್ರಿಂದ ಬಳಸೋದ್ರಿಂದ ಏನ್ ರೋಗ ಬಂದ್ಬಿಡುತ್ತೋ, ಏನಾಗ್ಬಿಡುತ್ತೋ ನಮಗೆ ಅಂತ ಹೇಳಿ. ಮತ್ತೊಂದ್ ಕಡೆಗೆ ಕಾರಂಜಾ ಎಂಬ ಜಲಾಶಯ ಕೂಡ ಈಗ ನೀರು ಹೋಗಿ ಸೇರ್ತಾ ಇದೆ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾನಿ, ಜಲಮಾಲಿನ್ಯ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರೆ? ಇದು ಅವ್ರ ಕಿವಿ ಕೇಳಿಸ್ತಾ ಇಲ್ವಾ ಅಥವಾ ಕಣ್ ತೆರೆದು ನೋಡ್ತಾ ಇಲ್ವಾ? ಸದ್ಯ ಬಹಳ ದೊಡ್ಡ ಅವಾಂತರಕ್ಕೀಗ ಕಾರಣವಾಗಿರುವಂಥದ್ದು ಐತಿಹಾಸಿಕ ಗುರುಗಂಗಾ ಹಳ್ಳ ಸದ್ಯ ವಿಷಕಾರಿ ನೀರಾಗಿ ಮಾರ್ಪಡ್ತಾ ಇದೆ. ಆ ಒಂದು ಹಳ್ಳದ ನೀರೆಲ್ಲ ಕಪ್ಪು ಬಣ್ಣಾಗಿ ಮಾರ್ಪಡ್ತಿರುವಂಥದ್ದು. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಹಳ್ಳದ ನೀರು ಯಾವ ತರ ಹರಿತಾ ಇರಬೇಕು ಅಂತ ಹೇಳಿ. ಆ ನೀರು ಕಪ್ಪು ಬಣ್ಣಕ್ಕೆ ತಿರುಗಿ ಅಲ್ಲೇ ನಿಂತ್ಕೊಂಡು ಒಂಥರ ಕೆಮಿಕಲ್ ನೀರು ಸೇರ್ಕೊಂಡು ವಿಷವಾಗಿ ನೀರು ಮಾರ್ಪಟ್ಟಿರುವಂಥದ್ದು. ಬಹುಶಃ ಅಲ್ಲಿ ಯಾವುದೇ ರೀತಿಯಾದಂಥ ಮೀನು ಕೂಡ ಬದುಕಿರೋಕೆ ಸಾಧ್ಯ ಇಲ್ಲ. ಅಂತ ನೀರನ್ನ ಜಾನುವಾರು ಕುಡಿಯುತ್ತೆ. ಜಾನುವಾರುಗಳು ಹೇಳಿ ಕೇಳಿ ನೀರೆಲ್ಲಿ ಕಾಣುತ್ತೋ, ನಾಯಿಯಿಂದ ಹಿಡಿದು ದನಗಳು, ಹಸುಗಳು ಎಲ್ಲಿ ನೀರು ಸಿಗುತ್ತೋ ಹೋಗಿ ಪಾಪ ಕುಡಿಯುತ್ತೆ. ಅವು ಗೊತ್ತಿರುತ್ತೆ ಅದ್ರಲ್ಲಿ ವಿಷ ಇದೆ ಅಂತ ಹೇಳ್ಬಿಟ್ಟು, ಹೋಗ್ಲಿ ಜನರಿಗಾದ್ರೂ ಗೊತ್ತಿರುತ್ತೆ ಈ ನೀರಲ್ಲಿ ವಿಷ ಇದೆ, ನಮ್ ಜಾನುವಾರು ಕುಡಿದ್ರೆ ಸತ್ತೋಗುತ್ತೆ ಅಂತ. ಇಷ್ಟೆಲ್ಲ ಕಣ್ಣಿಗೆ ಕಂಡ್ರು ಕೂಡ ಅಲ್ಲಿನ ದಪ್ಪ ಚರ್ಮದ ಅಧಿಕಾರಿಗಳು ಯಾಕೆ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಅಂತ. ಸದ್ಯ ಈ ವಿಷಕಾರಿ ನೀರನ್ನ ನೋಡೋದ್ರಿಂದಾನೇ ನಮಗ್ ಭಯ ಆಗ್ತಾ ಇದೆ ಅಂತ ಅಂದ್ರೆ ಕುಡ್ದವ್ರ ಗತಿ ಏನು? ಸದ್ಯ ಈ ನೀರಿಂದ ಚರ್ಮ ರೋಗ, ಕ್ಯಾನ್ಸರ್ ಕೂಡ ಬರಬಹುದು ಎಂಬಂತಹ ಭೀತಿಯಲ್ಲಿ ಈಗ ಅಲ್ಲಿನ ಗ್ರಾಮಸ್ಥರಿರುವಂತದ್ದು. ಕೆಟ್ಟು ದುರ್ನಾತ ಬರ್ತಾ ಇದೆ ಆ ನೀರು, ಆ ಕೆಮಿಕಲ್ ನೀರಿನಿಂದ. ಅಲ್ಲಿ ಅಕ್ಕಪಕ್ಕ ಹೋಗೋರು ಬರೋರು ಮೂಗು ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ಅಂದ್ರೆ ಎಂತಹ ಕಲುಷಿತ ಕೆಮಿಕಲ್ ಇರ್ಬೋದು ಆ ನೀರಿಗೆ ಬಿಟ್ಟಿರೋದು. ಸದ್ಯ ಗುರುಗಂಗಾ ಹಳ್ಳ ಉಳಿಸೋಕೆ ಅಲ್ಲಿನ ಜನರು ಈಗ ಗುರುಗಂಗಾ ಉಳಿಸಿ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹೋಪ್ಫುಲಿ ಈ ಒಂದು ವಿಷಯ ತಿಳಿದು ಇನ್ಮೇಲಾದ್ರೂ ಅಧಿಕಾರಿಗಳು ಬಂದು ಆ ಕೆಮಿಕಲ್ ಫ್ಯಾಕ್ಟರಿಯಿಂದ ನೀರು ಬಿಡ್ತಾ ಇರೋದನ್ನ ತಪ್ಪಿಸ್ತಾರಾ ಅಥವಾ ಬೇರೆಡೆಗೆ ಸ್ಥಳಾಂತರಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ.